ಮೈಸೂರು ನಗರದ ಶಾಂತ ಬಡಾವಣೆಯಲ್ಲಿ ರಾಹುಲ್ ಹೊಸ ಮನೆಗೆ ಬರುತ್ತಾನೆ. ಅವನ ಕುತ್ತಿಗೆಯಲ್ಲಿ ಕ್ಯಾಮೆರಾ. ಹೊಸ ಪ್ರಾರಂಭದ ಸಂತೋಷ. ಆದರೆ ಮನೆಯೊಳಗೆ ಒಂದು ವಿಚಿತ್ರ ಶಾಂತಿ. ಧೂಳಿನ ಕಣಗಳು ಸೂರ್ಯಕಿರಣದಲ್ಲಿ ತೇಲುತ್ತವೆ. ಅವನು ನಕ್ಕುಕೊಂಡು ಹೇಳುತ್ತಾನೆ, ಇಲ್ಲಿಂದಲೇ ನನ್ನ ಹೊಸ ಜೀವನ ಶುರು. ಮಧ್ಯರಾತ್ರಿ. ಗಡಿಯಾರ 12 AM ತೋರಿಸುತ್ತದೆ. ಕೊಠಡಿಯಲ್ಲಿ ಹಳದಿ ದೀಪ ಮೃದುವಾಗಿ ಬೆಳಗುತ್ತಿದೆ. ಹಠಾತ್ ಫೋನ್ ರಿಂಗ್. ರಾಹುಲ್ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ. ಸ್ಕ್ರೀನ್ ಮೇಲೆ ಅನ್ನೋನ್ ನಂಬರ್. ಹಲೋ. ಮೃದುವಾದ ಶಬ್ದ. ನೀನು ಆ ಕೊಠಡಿಯಲ್ಲಿ ಮಲಗಬೇಡ. ಕಾಲ್ ಕಟ್. ಎಚ್ಚರಿಕೆ. ರಾಹುಲ್ ಗಾಬರಿಯಾಗುತ್ತಾನೆ. ಕಿಟಕಿಯ ಪರದೆಯ ಹಿಂದೆ ಸ್ವಲ್ಪ ಚಲನೆ. ಮತ್ತೆ ಫೋನ್ ಮೆಸೇಜ್. ಕಿಟಕಿಯ ಹಿಂದೆ ನೋಡು. ಅವನು ನಿಧಾನವಾಗಿ ತಿರುಗುತ್ತಾನೆ. ಹೊರಗೆ ಹೊಗೆ ಮಸುಕಿನಲ್ಲಿ ಉದ್ದವಾದ ನೆರಳು. ಆದರೆ ಭಯಾನಕವಾಗಿಲ್ಲ, ವಿಚಿತ್ರ. ಟಕ್ ಟಕ್. ಕಿಟಕಿಯ ಮೇಲೆ ಟಕ್ ಟಕ್. ರಾಹುಲ್ ಧೈರ್ಯ ಮಾಡಿ ಕಿಟಕಿಯನ್ನು ತೆರೆದುಕೊಳ್ಳುತ್ತಾನೆ. ಹೊರಗೆ ಯಾರೂ ಇಲ್ಲ. ನೆಲದ ಮೇಲೆ ಒಂದು ಹಳೆಯ ಫೋಟೋ. ಹಳೆಯ ಫೋಟೋ ರಹಸ್ಯ. ಫೋಟೋದಲ್ಲಿ ರಾಹುಲ್ ಅದೇ ಮನೆಯಲ್ಲಿ ನಿಂತಿರುವಂತೆ. ಅವನ ಹಿಂದೆ ಮಸುಕಾದ ನೆರಳು. ರಾಹುಲ್ ಗಾಬರಿಯಾಗುತ್ತಾನೆ. ಇದು ಹೇಗೆ ಸಾಧ್ಯ? ಮತ್ತೆ ಫೋನ್ ಬೆಳಗುತ್ತದೆ. ಮೆಸೇಜ್, ಐ ಆಮ್ ಇನ್ಸೈಡ್. ಸತ್ಯದ ತಿರುವು. ರಾಹುಲ್ ನಿಧಾನವಾಗಿ ಹಿಂದೆ ತಿರುಗುತ್ತಾನೆ. ಅವನ ಹಿಂದೆ ನಿಂತಿರುವ ಉದ್ದವಾದ ನೆರಳು, ಆದರೆ ಅದು ಭಯಾನಕವಲ್ಲ. ಆ ನೆರಳು ನಿಧಾನವಾಗಿ ರೂಪ ಪಡೆಯುತ್ತದೆ. ಒಬ್ಬ ವೃದ್ಧನ ಮೃದು ಆತ್ಮ. ಅವನು ಮೃದುವಾಗಿ ಹೇಳುತ್ತಾನೆ, ನಾನು ಈ ಮನೆಯ ಹಳೆಯ ಮಾಲೀಕ. ಈ ಕೊಠಡಿಯಲ್ಲಿ ವಿದ್ಯುತ್ ವೈರ್ ಹಾನಿಯಾಗಿದೆ. ನಿನ್ನ ಸುರಕ್ಷತೆಗೆ ಎಚ್ಚರಿಸಿದೆ. ಆ ಕ್ಷಣ ಬೆಳಕು ಚಿಮ್ಮುತ್ತದೆ. ಗೋಡೆ ಬಳಿ ಸ್ಪಾರ್ಕ್. ರಾಹುಲ್ ಅರ್ಥ ಮಾಡಿಕೊಳ್ಳುತ್ತಾನೆ. ಆ ಆತ್ಮ ಅವನ ಜೀವ ಉಳಿಸಿದೆ. ಭಯದಿಂದ ಸ್ನೇಹಕ್ಕೆ. ನೆರಳು ಸುವರ್ಣ ಬೆಳಕಿನಲ್ಲಿ ಕರಗುತ್ತದೆ. ಮನೆ ಈಗ ಉಷ್ಣ ಮತ್ತು ಸುರಕ್ಷಿತವಾಗಿದೆ. ರಾಹುಲ್ ನಗುಮುಖದಿಂದ ಹೇಳುತ್ತಾನೆ, ಧನ್ಯವಾದ. ಕ್ಯಾಮೆರಾ ನಿಧಾನವಾಗಿ ಝೂಮ್ ಔಟ್ ಮಾಡುತ್ತದೆ. ಚಂದ್ರನ ಬೆಳಕು ಮನೆ ಮೇಲೆ ಬೀಳುತ್ತದೆ.